ಸಹೋದರ ಸಹೋದರಿಯರೇ, ಅನುದಿನವೂ ನಮ್ಮನ್ನು ಸತ್ಯ ಮತ್ತು ಬೆಳಕಿನೆಡೆಗೆ ನಡೆಸುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಇಂದು ನಾವು ರೂತಳ ಪುಸ್ತಕದ 2ನೇ ಅಧ್ಯಾಯದ 5ನೇ ವಚನದಿಂದ 19ನೇ ವಚನದವರೆಗೆ ಧ್ಯಾನ ಮಾಡುವಾಗ, ರೂತಳ ಜೀವಕ್ಕೆ ನಿಜವಾದ ತಿರುವು ಸಿಗುವುದನ್ನು, ಬೋವಜನೆಂಬ ದೇವ ಭಯಭಕ್ತಿಯ ವ್ಯಕ್ತಿಯ ಪರಿಚಯ, ಅನ್ಯಳು ಆಶ್ರಯವಿಲ್ಲದವಳಾದ ರೂತಳಿಗೆ ಸಂರಕ್ಷಣೆ ದೊರೆತ ವಿಚಾರಗಳನ್ನು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ, ನಮ್ಮ ಜೀವಿತಗಳನ್ನು ದೇವರ ಆಶ್ರಯಕ್ಕೆ ಒಳಪಡಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರೂತಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 2ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಬೋವಜನು ಕೊಯ್ಯುವವರ ಮೇಲಿರಿಸಿದ ತನ್ನ ಸೇವಕನನ್ನು ಇವಳು ಯಾರ ಹುಡುಗಿ ಎಂದು ಕೇಳಿದಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕತೆಗೆ ನಿಜವಾದ ಆಸಕ್ತಿಯ ತಿರುವು ಸಿಕ್ಕಿರುತ್ತದೆ. ರೂತಳೆಂಬ ಈ ಅನ್ಯ ದೇಶದ ಹುಡುಗಿ ಬಡತನ, ಬಹಿಷ್ಕಾರ, ಜೀವಿತದ ವಿಧವೆಯತನಗಳನ್ನು ಒಪ್ಪಿಕೊಂಡವಳು. ಹೊಲದಲ್ಲಿ ಹಕ್ಕಲಾಯುತ್ತಾ ಇದ್ದಾಳೆ. ಆಕೆ ದುರದೃಷ್ಟವಶಾತ್ ಬೋವಜನ ಹೊಲಕ್ಕೆ ಹೋಗಿದ್ದಾಳೆ. ಈ ಬೋವಜನು ಅವಿವಾಹಿತನಾಗಿದ್ದರಿಂದ ಬೆತ್ಲೆಹೇಮಿನ ಅನೇಕ ಯುವತಿಯರು ಹೆತ್ತವರು ಅವನ ಮೇಲೆ ಕಣ್ಣಿಟ್ಟಿರಬಹುದು. ಆದರೆ ಅವನು ಆ ಯಾವ ಯುವತಿಯರನ್ನು ಮೆಚ್ಚಿರಲಿಲ್ಲ. ಆದರೆ ಇಂದು ಹೊಲಕ್ಕೆ ಬಂದಾಗ ಈ ಮೋವಾಬ್ ವಿಧವೆಯನ್ನು ನೋಡುತ್ತಾನೆ. ಇಲ್ಲಿನ ಭಾಷಾಂತರ ಇನ್ನೂ ಸರಿಯಾಗಬೇಕೆಂದರೆ ಅವನ ಪ್ರಶ್ನೆ, ಈ ಯುವತಿಯನ್ನು ನಾನು ಯಾಕೆ ಈವರೆಗೆ ನೋಡಿರಲಿಲ್ಲ ಎಂದಾಗಿತ್ತು. ಪ್ರಿಯರೇ, ನಿಜವಾದ ಇಬ್ರಿಯ ಭಾಷೆಯಲ್ಲಿ ಇದರ ಭಾವಾರ್ಥವು ಅವನು ಆಕೆಯಲ್ಲಿ ಅನುರಕ್ತನಾದನೆಂಬ ಅರ್ಥ ಕೊಡುತ್ತದೆ. ಬೋವಜನದು ಪ್ರಥಮ ಭೇಟಿಯ ಪ್ರೀತಿಯಾಗಿತ್ತು. ಆ ಹೊಲದಲ್ಲೇ ಅವರೊಳಗೆ ಪ್ರೀತಿ ಹುಟ್ಟಿಕೊಂಡಿತು. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ. ರೂತಳು 2ನೇ ಅಧ್ಯಾಯ 6ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಅವನು ನಹೋಮಿಯ ಸಂಗಡ ಬಂದ ಮೋವಾಬ್ ಸ್ತ್ರೀಯು ಎಂಬುದಾಗಿ. ಪ್ರಿಯರೇ, ಆ ಮೇಲ್ವಿಚಾರಕನು ಕೊಟ್ಟ ಉತ್ತರದಲ್ಲಿ ಅವಳು ಅಂಥ ವಿಶೇಷದವಳಲ್ಲ. ಆಕೆ ಹಕ್ಕಲಾಯಳು, ಹೊಲಕ್ಕೆ ಬಂದವಳು ಎಂಬ ಭಾವವಿತ್ತು. ಆಕೆ ಅಲ್ಲಿಗೆ ಬಂದದರಲ್ಲಿ ತನ್ನ ಪಾತ್ರವೇನೂ ಇಲ್ಲವೆಂದು ಅವನು ಸ್ಪಷ್ಟಪಡಿಸುವಂತಿತ್ತು. ಮುಂದಕ್ಕೆ ನಾವು ನೋಡುತ್ತೇವೆ. ರೂತಳ ಪುಸ್ತಕ 2ನೇ ಅಧ್ಯಾಯ 7ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಇವಳು ಕೊಯ್ಯುವವರ ಹಿಂದಿನಿಂದ ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾಯ್ದುಕೊಳ್ಳುವ ಹಾಗೆ ತನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡಳು. ಈಕೆಯು ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ. ಬೆಳಿಗ್ಗೆ ಬಂದವಳು ಇನ್ನೂ ಇಲ್ಲಿಯೇ ಇದ್ದಾಳೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೋವಜನು ರೂತಳಲ್ಲಿ ಆಸಕ್ತನಾಗಿದ್ದರೂ ಸೇವಕನ ಮುಖ್ಯಸ್ಥನಿಗೆ ಇದು ಇನ್ನೂ ಮನವರಿಕೆಯಾದಂತಿರಲಿಲ್ಲ. ಅವಳು ಬಂದದಕ್ಕೆ ತಾನು ಕಾರಣವಲ್ಲವೆನ್ನುವುದನ್ನು ಅವನು ವಿವರಿಸುತ್ತಾನೆ. ಮೋಶೆಯ ನಿಯಮದ ಪ್ರಕಾರ ಬಡವಳು, ಅನ್ಯ ದೇಶಸ್ಥಳೂ ಆದ ಆಕೆಗೆ ಹಕ್ಕಲಾಯುವ ಅವಕಾಶ ಕೊಡಬೇಕಿತ್ತಲ್ಲ. ಆದರೆ ಅವನ ವಿವರಣೆಗಳ ಅಗತ್ಯವಿರಲಿಲ್ಲ. ಇದು ರೂತಳ ಕುರಿತಾಗಿಯೂ ನಮಗೆ ತುಂಬ ತಿಳಿಸುತ್ತದೆ. ಪ್ರಿಯರೇ, ಆಕೆ ತನ್ನ ಹೆಸರಿಗೆ ತಕ್ಕಂತೆಯೇ ಇದ್ದಳು. ನಾವು ರೂತಳು ಎಂಬ ಹೆಸರಿಗೆ ಆಂಗ್ಲ ಭಾಷೆಯ ಅರ್ಥ ಹೇಳಲಿಲ್ಲ. ಯಾಕೆಂದರೆ ಆ ಹೆಸರಿಗೆ ಅನೇಕ ಅರ್ಥಗಳಿರುತ್ತವೆ. ಅದು ಸೌಂದರ್ಯ, ವ್ಯಕ್ತಿತ್ವ, ಲಾವಣ್ಯ ಇತ್ಯಾದಿಗಳಾಗಿರುತ್ತವೆ. ಪ್ರಿಯರೇ, ಆದರೆ ಇಲ್ಲಿ ನಡೆದ ದೃಶ್ಯವು ಆಕೆಯ ಮನೋಹರತೆಯನ್ನು ತಿಳಿಸುತ್ತದೆ. ಬೆತ್ಲೆಹೇಮಿನ ಸ್ತ್ರೀಯರಿಂದಾಗದ ಕಾರ್ಯ ಈಕೆ ಮಾಡಿದಳು ಮತ್ತು ಅದಕ್ಕಾಗಿ ಆಕೆ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಆಕೆ ತಾನು ಬಹಿಷ್ಕೃತಳು ಎಂಬಂತೆಯೇ ಇದ್ದಳು. ಆದ್ದರಿಂದ ಜನರು ತನ್ನನ್ನು ಗಮನಿಸಬೇಕೆಂದು ಆಶಿಸಿರಲಿಲ್ಲ. ಈ ಮನುಷ್ಯನ ಗಮನಕ್ಕೆ ತಾನು ಬಿದ್ದೆನೆಂದು ತಿಳಿದಾಗ ಆಕೆಗೆ ನಿಜವಾಗಿ ಆಶ್ಚರ್ಯವಾಗಿರಬಹುದು. ಕೆಲಸದವರ ಮುಖ್ಯಸ್ಥನಿಂದ ವಿವರ ತಿಳಿದುಕೊಂಡ ಬಳಿಕ ಬೋವಜನು ಏನು ಮಾಡಿದನೆಂದು ನೋಡಿರಿ. ರೂತಳು 2ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಬೋವಜನು ರೂತಳಿಗೆ, ನನ್ನ ಮಗಳೇ, ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ.
ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅತಿ ವಿಚಿತ್ರವಾದ ಮಾತಾಗಿದೆ. ತನ್ನ ಹೊಲಗಳಲ್ಲಿ ಬಡವರಿರುವುದನ್ನು ಮೆಚ್ಚದಿರುವ ಒಬ್ಬ ಧನಿಕನು ಇಲ್ಲಿದ್ದಾನೆ. ಮೋಶೆಯ ನಿಯಮದಂತೆ ಅವನು ಅದಕ್ಕೆ ಅವಕಾಶ ಕೊಡಬೇಕಾಗಿದೆ. ಬೋವಜನು ಉದಾರಿಯಾಗಿದ್ದರೂ ಯಾರನ್ನೂ ತಾನಾಗಿ ಹಕ್ಕಲಾಯುವುದಕ್ಕೆ ಕರೆದವನಲ್ಲ. ಆದರೆ ಈ ಸಂದರ್ಭದಲ್ಲಿ ಅವನು ತನ್ನ ವಾಡಿಕೆ ಮೀರಿ ರೂತಳು ಬೇರಾವ ಹೊಲಕ್ಕೂ ಹಕ್ಕಲಾಯಲು ಹೋಗದೆ ತನ್ನ ಹೊಲದಲ್ಲೇ ಇರಬೇಕೆಂದು ಕೇಳಿಕೊಳ್ಳುತ್ತಾನೆ. ಇದು ಆಕೆಯಲ್ಲಿನ ಅವನ ಆಸಕ್ತಿಯನ್ನು ತೋರಿಸುವುದಿಲ್ಲವೇ? ಪ್ರಿಯರೇ, ಮುಂದಕ್ಕೆ ರೂತಳು 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಆಳುಗಳು ಕೊಯ್ಯೋದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು. ನಿನ್ನನ್ನು ಯಾರೂ ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ ನನ್ನ ಸೇವಕರೇ ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳ ಬಳಿಗೆ ಹೋಗಿ ಕುಡಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೋಡ್ರಿ, ಇಲ್ಲಿ 2 ಪ್ರಾಮುಖ್ಯವಾದ ಸಂಗತಿಗಳನ್ನು ನಾವು ನೋಡಬಹುದು. ಅವನು ಆಕೆಯನ್ನು ತನ್ನ ಹೊಲದಲ್ಲೇ ಇರುವಂತೆ ಹೇಳಿದ್ದಲ್ಲದೆ ಆಕೆಯ ಸುತ್ತ ತನ್ನ ಕಾವಲನ್ನು ಹಾಕುತ್ತಾನೆ. ನೀನು ಈ ಹೊಲಗಳಿಗೆ ಬರಬಹುದು, ನಿನಗೆ ಯಾವ ರೀತಿಯ ತೊಂದರೆಯೂ ನೋವು ಆಗಲಾರದು ಎಂದು ಹೇಳುತ್ತಾನೆ. ರೂತಳ ಸ್ಥಿತಿಯಲ್ಲಿದ್ದ ಒಬ್ಬ ಸ್ತ್ರೀಗೆ, ವಿಧವೆಯೂ ಪರದೇಶಸ್ಥಳು ಆಗಿದ್ದವಳಿಗೆ ಅಪಾಯಗಳು ಬರಬಹುದಿತ್ತು. ಆಕೆಗೆ ಅವಮಾನದ ಮೇಲೆ ಅವಮಾನ ಉಂಟಾಗಬಹುದಿತ್ತು. ಆಕೆ ಸುರಕ್ಷಿತಳು ಆಗಿರಲಿಲ್ಲ. ಆದರೆ ಬೋವಜನು ಈಗ ಆಕೆಯ ಮೇಲೆ ತನ್ನ ಕಾವಲಿನ ರಕ್ಷೆಯನ್ನು ಹಾಕುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈಗಿನ ಆಧುನಿಕ ಮಾರ್ಗಗಳಂತೆ ಅಂದಿನ ಬೆತ್ಲೆಹೇಮಿನ ಮಾರ್ಗಗಳು ಸುರಕ್ಷಿತವಾಗಿರಲಿಲ್ಲ. ನಮ್ಮ ನಾಗರಿಕತೆಯು ಈ ಮಟ್ಟಕ್ಕೆ ಮುಟ್ಟಿದೆ. ಅದರಲ್ಲಿಯೂ ಈಗಿನ ಆಧುನಿಕ ನಾಗರಿಕತೆಯ ಅಪರಾಧಗಳ ಪರಿವೇ ಇಲ್ಲವಾಗಿದೆ. ಇಂತಹ ದುಷ್ಕರ್ಮಿ ಅಪರಾಧಿಗಳನ್ನು ತಿರುಗಿ ಸಮಾಜದೊಳಕ್ಕೆ ಕರೆತಂದು ಅವರನ್ನು ಸುಧಾರಿಸಬೇಕೆಂಬ ಹುಚ್ಚು ಕೂಗು ಕೇಳುತ್ತಿದೆ. ಪ್ರಿಯರೇ, ನಿಜವಾದ ದುಷ್ಕರ್ಮಿಗೆ ಶಿಕ್ಷೆಯಾಗಲೇಬೇಕು. ಅದಕ್ಕಾಗಿಯೇ ಅವರನ್ನು ಸೆರೆಮನೆಯಲ್ಲಿ ಹಾಕುತ್ತಾರೆ. ಅದು ಅವರಿಗೆ ಶಿಕ್ಷೆಗಾಗಿಯೇ ಹೊರತು ಬೇರಾವುದಕ್ಕೂ ಅಲ್ಲ. ಆದರೆ ಇಂಥವರ ಸುಧಾರಣೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ? ಇಂತಹ ಕೂಗು ನಿಜವಾಗಿ ಅರ್ಥಹೀನವಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರಿಗೆ ಮಾನವನ ಸ್ವಭಾವ ಚೆನ್ನಾಗಿ ತಿಳಿದಿರುತ್ತದೆ. ನಮ್ಮಲ್ಲಿ ಹಳೇ ಸ್ವಭಾವವು ಇನ್ನೂ ಇದ್ದು ನಾವು ಯೇಸು ಕ್ರಿಸ್ತನ ಬಳಿಗೆ ಬರುವವರೆಗೆ ನಮ್ಮಲ್ಲಿ ಸುಧಾರಣೆ ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವಜನರೇ, ರೂತಳು 2ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷವೇಕೆ ಅನ್ನಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರೂತಳ ಕುರಿತಾದ ಪುಸ್ತಕವನ್ನು ನಾನು ಮೊದಲು ಓದಿದಾಗ ಈ ಜಾಗದಲ್ಲಿ ಆಕೆ ಕುಹಕವಾಗಿ ಪ್ರಶ್ನಿಸಿದಳೆಂದು ನೆನೆಸಿದ್ದೆ. ಆದರೆ ಈಗ ಆ ರೀತಿ ನಾನು ಎಂದಿಗೂ ನೆನೆಸಲಾರೆ. ಆಕೆ ಆ ರೀತಿ ಇರಲಿಲ್ಲ. ಆಕೆ ಬೆತ್ಲೆಹೇಮಿಗೆ ಹಿಂತಿರುಗಿದರೆ ಅವಳ ಸ್ಥಿತಿ ಏನಾಗಿರಬಹುದೆಂದು ನಹೋಮಿಯು ಆಕೆಯನ್ನು ಚೆನ್ನಾಗಿ ಎಚ್ಚರಿಸಿದ್ದಳು. ಆದ್ದರಿಂದಲೇ ಓರ್ಫಳು ಅವರೊಂದಿಗೆ ಬರಲಿಲ್ಲ. ಆಕೆ ಇಷ್ಟೆಲ್ಲ ತ್ಯಾಗಕ್ಕೆ ಸಿದ್ಧರಿರಲಿಲ್ಲ. ಆಕೆ ತನ್ನ ಮುಂದಿನ ಜೀವನವಿಡೀ ಬಡತನದಲ್ಲೂ ವಿಧವೆಯಾಗಿಯೂ ಇರಲು ತಯಾರಿರಲಿಲ್ಲ. ಆದ್ದರಿಂದ ಆಕೆ ಮೋವಾಬ್ ದೇಶಕ್ಕೆ ಹಿಂತಿರುಗಿ ಹೋದಳು. ಆದರೆ ಇದೆಲ್ಲವನ್ನು ತಿಳಿದಿದ್ದ ರೂತಳು ಬೆತ್ಲೆಹೇಮಿಗೆ ಬಂದಳು. ಆಕೆ ಹೊಲಗಳಿಗೆ ಹಕ್ಕಲಾಯಲು ಹೋದಾಗ ತನ್ನನ್ನು ಯಾರಾದರೂ ಗುರುತಿಸಿ ಯಾರೆಂದು ನೆನೆಸಿರಲಿಲ್ಲ. ಯಹೂದ್ಯರಿಗೆ ಮೋವಾಬ್ಯರೊಂದಿಗೆ ಹೊಕ್ಕು ಬಳಕೆ ಇಲ್ಲದರಿಂದ ಅವರೆಲ್ಲರೂ ತನಗೆ ಮುಖ ತಿರುಗಿಸುವರೆಂದು ನೆನೆಸಿದ್ದಳು. ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಮೋವಾಬ್ಯರು ದೇವಸಭೆಯಿಂದ ಹೊರಗಿಡಲ್ಪಡುತ್ತಿದ್ದರು. ಮೋವಾಬ್ಯರ ಚರಿತ್ರೆಯು ಹೇಳಲಾರದಷ್ಟೂ ಕೆಟ್ಟದಾಗಿತ್ತು. ಆದ್ದರಿಂದಲೇ ಅವರನ್ನು ಹೀನವಾಗಿ ಕಾಣುತ್ತಿದ್ದರು. ಆದರೆ ಈ ರೂತಳ ಚಿಕ್ಕ ಪುಸ್ತಕದಲ್ಲಿ ಆಸಕ್ತಿಯ ಸಂಗತಿಯೊಂದನ್ನು ಗಮನಿಸುತ್ತೇವೆ. ಜನಾಂಗ ಭೇದಗಳು ಮುರಿಯಲ್ಪಡುತ್ತವೆ ಹಾಗೂ ತಮ್ಮ ಮೇಲೆ ದಂಡನೆ ತಿರಸ್ಕಾರವಿರುವವರನ್ನು ದೇವರು ಪ್ರೀತಿಸುತ್ತಾನೆ ಎಂಬುದು ಕಂಡುಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇದು ನಿನ್ನ ಸ್ಥಿತಿಯಾಗಿದೆ. ನಾವು ವೈರಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಸತ್ತನು ಎಂಬುದಾಗಿ ರೋಮಾಪುರಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಓದುತ್ತೇವೆ. ಇಂತಹ ಪ್ರೀತಿ ನಮಗೆ ಲೋಕದಲ್ಲೆಲ್ಲೋ ಕಾಣ ಸಿಗಲಿಕ್ಕಿಲ್ಲವೆಂದು ಪೌಲನು ಹೇಳುತ್ತಾನೆ. ದೇವರಿಗೆ ಮಾತ್ರ ಮಾನವರ ಮೇಲೆ ನಿಜವಾದ ಕನಿಕರವಿರುತ್ತದೆ. ಇಲ್ಲಿ ಅದು ಪ್ರಕಟವಾಗಿ ಕಂಡುಬರುತ್ತದೆ. ಆದ್ದರಿಂದಲೇ ರೂತಳು ಹೇಳುತ್ತಾಳೆ,
ನಾನು ನಿನ್ನ ದೃಷ್ಟಿಯಲ್ಲಿ ಹೇಗೆ ದಯೆ ಹೊಂದಿದೆ ಎಂದು. ಪ್ರಿಯರೇ, ಆಕೆಗೆ ನಿಜವಾಗಿ ಆಶ್ಚರ್ಯವಾಗಿದೆ. ಯಾಕಂದರೆ ಆಕೆ ಪರದೇಶಸ್ಥಳು, ಬಹಿಷ್ಕೃತಳು. ಆಕೆ ಕೇಳಿದ ಈ ಪ್ರಶ್ನೆ ಯಥಾರ್ಥವಾದ್ದೆಂದು ನಾನು ನೆನೆಸುತ್ತೇನೆ. ಈ ರೀತಿ ಜನಾಂಗ ಭೇದವನ್ನು ದಾಟಿದ್ದು ಆಕೆಗೆ ಅರ್ಥವಾಗುವುದಿಲ್ಲ. ಇದು ಆಕೆಗೆ ತಿಳಿಯುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ರೂತಳ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸಬಹುದು. ಆಕೆ ಮನೆಗೆ ಹೋಗಿ ಕನ್ನಡಿಯಲ್ಲಿ ನೋಡಿಕೊಂಡರೆ ಆಕೆಗೆ ತಿಳಿಯುತ್ತದೆ ಆಕೆ ಸುಂದರಳಾಗಿದ್ದಳು, ರಮಣೀಯಳಾಗಿದ್ದಳು ಎಂಬುದಾಗಿ. ಒಬ್ಬ ಸ್ತ್ರೀಯಲ್ಲಿ ಪತ್ನಿಯಲ್ಲಿರಬೇಕಾದ ಲಕ್ಷಣಗಳೆಲ್ಲವೂ ಆಕೆಯಲ್ಲಿತ್ತು. ಈ ಕಾರಣಕ್ಕಾಗಿ ಬೋವಜನು ಆಕೆಯನ್ನು ಮೆಚ್ಚಿದನು. ಆದರೆ ಒಂದು ಪ್ರಶ್ನೆಗೆ ನನಗೆ ಉತ್ತರ ದೊರಕಲಿಲ್ಲ. ದೇವರ ದೃಷ್ಟಿಯಲ್ಲಿ ನಾನು ಹೇಗೆ ದಯೆ ಹೊಂದಿದೆ ಎಂಬುದಾಗಿ. ಹೋಗಿ ಕನ್ನಡಿ ನೋಡಿಕೋ ಎಂದು ಹೇಳಬೇಡಿ. ಅಲ್ಲಿನ ರೂಪ ಅಷ್ಟು ಆಕರ್ಷಕವಾಗಿಲ್ಲ. ಆದರೆ ದೇವರು ನಮ್ಮ ಕಡೆಗೂ ತನ್ನ ದಯೆಯನ್ನು ಚಾಚಿದ್ದಾನೆ. ಈ ರೂತಳ ಪುಸ್ತಕದ ಮುಖ್ಯ ಪ್ರಸ್ತಾಪವು ಇದೇ ಆಗಿದೆ. ಈ ಸ್ತ್ರೀಗೆ ದಯೆ ದೊರಕಿದ್ದರಲ್ಲಿ ದೇವರ ದಯೆಯ ಸ್ವರೂಪವು ಪ್ರಕಟವಾಗಿದೆ. ಇದು ನಿಜವಾಗಿ ಅದ್ಭುತವಾದ ದಯೆ ಎಂಬುದನ್ನು ನಾವು ಒಪ್ಪಲೇಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರ ಬಳಿಗೆ ಬಂದಾಗ ನೀನು ರೂತಳು ಕೇಳಿದ ಪ್ರಶ್ನೆಯನ್ನೇ ಕೇಳಬೇಕಾಗಿದೆ. ನಿನ್ನ ದೃಷ್ಟಿಯಲ್ಲಿ ನಾನು ಹೇಗೆ ದಯೆ ಹೊಂದಿದೆ? ನಾವು ಆಕರ್ಷಕರಾಗಿಲ್ಲ. ದೇವರು ಮೆಚ್ಚಿ ಸ್ವೀಕರಿಸುವ ಯಾವ ಗುಣಲಕ್ಷಣಗಳೂ ನಮ್ಮಲ್ಲಿಲ್ಲ. ನಾವು ಪಾಪಿಗಳು, ದೇವರಿಗೆ ತಿರುಗಿ ಬಿದ್ದವರು. ಆದರೂ ಇದೆಲ್ಲದರ ಹೊರತಾಗಿಯೂ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ಸತ್ಯವೇದದ ಅತಿ ಶ್ರೇಷ್ಠ ಸತ್ಯ ಇದಾಗಿದೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಈ ಪ್ರೀತಿಯನ್ನು ಆತನು ತೋರಿಸಿದ್ದಾನೆ. ಯಾಕೆಂದರೆ ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಸತ್ತನು. ತನ್ನ ಕೃಪೆಯನ್ನು ನಮ್ಮ ಕಡೆಗೂ ಚಾಚಿದನು. ಈ ಆಧಾರದಿಂದಲೇ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ನಮ್ಮನ್ನು ರಕ್ಷಿಸುವುದಕ್ಕೆ ಬೇರಾವ ಕಾರಣವೂ ಇರುವುದಿಲ್ಲ. ಮುಂದಕ್ಕೆ ನಾವು ರೂತಳು 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಬೋವಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರ ಕಾಲದಲ್ಲಿ ನಡೆದ ಕಾಳಗದ ಕಾಲದಲ್ಲಿ ಬೋವಜನು ಅದರಲ್ಲಿ ಸೇರಿದ್ದರಿಂದ ನಹೋಮಿ ರೂತರು ಬೆತ್ಲೆಹೇಮಿಗೆ ಬಂದಾಗ ಅವನು ಅವರನ್ನು ಸಂಧಿಸಿರಲಿಕ್ಕಿಲ್ಲ. ಬೋವಜನೆಂದರೆ ಐಶ್ವರ್ಯವಂತನೆಂದು ಮಾತ್ರವಲ್ಲ, ರಾಜಶಾಸನ ಪ್ರವೀಣನು, ಯುದ್ಧವೀರನು ಎಂಬ ಅರ್ಥವೂ ಬರುತ್ತದೆ. ಅವನು ಒಬ್ಬ ಸೈನಿಕನಾಗಿದ್ದಿರಬಹುದು. ಅವನು ಯುದ್ಧದಿಂದ ಹಿಂತಿರುಗಿ ಬಂದಾಗ ಈ ಇಬ್ಬರು ವಿಧವೆಯ ಕುರಿತಾದ ಕಥನವನ್ನು ಕೇಳಿರಬಹುದು. ಪ್ರಿಯರೇ, ಆಕೆಯ ಕುರಿತು ಜನರು ಒಳ್ಳೆಯ ಮಾತುಗಳನ್ನೇ ಹೇಳುತ್ತಿದ್ದರು. ಎಲ್ಲ ಸ್ಥಳಗಳಂತೆ ಬೆತ್ಲೆಹೇಮಿನಲ್ಲಿಯೂ ಹರಟೆ ಮಾತುಗಳು ತುಂಬಾ ನಡೆಯುತ್ತಿದ್ದವು. ಈ ಪರದೇಶದ ಹುಡುಗಿಯ ಕುರಿತು ಹರಟೆ ಮಾತುಗಳೂ ಬಂದಿರಬಹುದು. ಆದರೆ ಆಕೆಯ ಕುರಿತಾಗಿ ಹರಡಿದ ಮಾತುಗಳು ಒಳ್ಳೆಯದೇ ಆಗಿದ್ದವು. ಪ್ರಿಯರೇ, ಈ ಚಿಕ್ಕ ಪರದೇಶದ ಯುವತಿ ಹಿಂದೆ ಬಂದಿದ್ದಾಳೆ. ಆಕೆ ತನ್ನ ಅತ್ತೆಗೆ ನಿಷ್ಠೆಯಿಂದ ನಡಕೊಳ್ಳುತ್ತಿದ್ದಾಳೆ. ಅವಳನ್ನು ತ್ಯಜಿಸಿ ಬಿಡಲಿಲ್ಲ. ಆಕೆ ಗಂಡಸರ ಹಿಂದೆ ಹೋಗುವವಳೂ ಆಗಿಲ್ಲ. ಒಳ್ಳೆಯ ಹುಡುಗಿ. ಈ ಎಲ್ಲ ವಿವರಗಳನ್ನು ಕೇಳಿದ್ದ ಬೋವಜನಿಗೆ ಆಕೆ ಸೌಂದರ್ಯವತಿಯೂ ಆಗಿದ್ದುದು ಆಶ್ಚರ್ಯವಾಗಿತ್ತು. ಆದರೆ ಆಕೆಯನ್ನು ನೋಡಿದಾಗ ಈ ಎಲ್ಲ ಗುಣಗಳು ಒಬ್ಬಳಲ್ಲೇ ಒಟ್ಟಾಗಿರುವುದನ್ನು ಕಂಡಾಗ ಅವನು ಆಕೆಯನ್ನು ಪ್ರೀತಿಸಿದರಲ್ಲಿ ಆಶ್ಚರ್ಯವಿರಲಿಲ್ಲ. ಆಕೆ ಮಾಡಿದ ದೊಡ್ಡ ತ್ಯಾಗದ ಕುರಿತು ಅವನು ಆಕೆಯನ್ನು ಪ್ರಶಂಸಿಸುತ್ತಾನೆ. ಪ್ರಿಯರೇ, ರೂತಳು 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಕೆ ಯೆಹೋವ ದೇವರ ಮೇಲೆ ನಂಬಿಕೆ ಇಟ್ಟಳು. ಇದಕ್ಕಾಗಿಯೇ ಆಕೆ ಈ ದೊಡ್ಡ ತೀರ್ಮಾನ ತೆಗೆದುಕೊಂಡು ಮೋವಾಬ್ ದೇಶವನ್ನು ಬಿಟ್ಟಳು. ನಹೋಮಿಯ ದೇವರೇ ತನ್ನ ದೇವರು ಎಂದು ಆಕೆ ಹೇಳಿದಳು. ಅವಳು ದೇವರಲ್ಲದವುಗಳ ಪೂಜೆಯಿಂದ ಜೀವಿಸುವ ನಿಜ ದೇವರ ಕಡೆಗೆ ತಿರುಗಿಕೊಂಡಳು. ಈಗ ಆಕೆ ದೇವರ ಮಗಳಾಗಿದ್ದಾಳೆ. ಆದ್ದರಿಂದ ಇಸ್ರಾಯೇಲ್ ದೇಶದಲ್ಲಿ ಆಕೆಗೆ ಒಳ್ಳೆಯ ಸಾಕ್ಷಿ ಇತ್ತು. ಬೋವಜನು ಹೇಳುತ್ತಾನೆ: ನಿನಗೆ ಉತ್ತಮವಾದ ಪ್ರತಿಫಲ ದೊರಕಲಿ. ನಿನ್ನ ತೀರ್ಮಾನವನ್ನು ದೇವರು ಗೌರವಿಸಿ ಆಶೀರ್ವದಿಸಲಿ ಮತ್ತು ತನ್ನ ಪಾಲಿನಿಂದ ಆಕೆಗೆ ಪೂರ್ಣ ಪ್ರತಿಫಲ ದೊರೆಯುವಂತೆ ಬೋವಜನು ನೋಡಿಕೊಳ್ಳುತ್ತಾನೆ. ಈ ಕುರಿತಾಗಿ ಆಗಿನಿಂದಲೇ ಕಾರ್ಯಕ್ಕೆ ತೊಡಗುತ್ತಾನೆ. ಅವನು ಆಕೆಯನ್ನು
ಪ್ರೀತಿಸುವುದರಿಂದ ಅವಳನ್ನು ಬಿಡುಗಡೆಗೊಳಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ರೂತಳು 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಆಕೆಯು, ಸ್ವಾಮಿ, ತಾವು ದಾಸಿಯರಾದ ನನ್ನನ್ನು ಕಟಾಕ್ಷಿಸಿದ್ದೀರಿ. ನಾನು ತಮ್ಮ ದಾಸಿ ಎನಿಸಿಕೊಳ್ಳುವುದಕ್ಕೂ ಯೋಗ್ಯಳಿಲ್ಲದಿದ್ದರೂ ನನ್ನನ್ನು ಕನೀಕರಿಸಿ ಪ್ರೀತಿಯಿಂದ ಮಾತನಾಡಿಸಿದಿರಿ ಅಂದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೂತಳ ಪ್ರತಿಕ್ರಿಯೆಯು ಆಸಕ್ತಿಕರವಾದದ್ದಾಗಿದೆ. ಆಕೆ ಸೌಕರ್ಯಗಳನ್ನಾಗಲಿ ಈ ರೀತಿಯ ಸ್ನೇಹದ ಮಾತುಗಳನ್ನಾಗಲಿ ನಿರೀಕ್ಷಿಸಿರಲಿಲ್ಲ. ಯಾಕಂದರೆ ಅವಳು ಅವನ ದಾಸಿಯರಲ್ಲಿ ಒಬ್ಬಳು ಆಗಿರಲಿಲ್ಲ. ಈ ಕಾರಣದಿಂದಲೇ ಬೋವಜನು ಆಕೆಯನ್ನು ಗಮನಿಸಿರಬಹುದು. ಅವಳು ಅವನ ದಾಸಿಯರಂತೆ ಇರಲಿಲ್ಲ. ಪ್ರಿಯರೇ, ನಾವು ನಮ್ಮ ಸ್ವಂತ ವ್ಯಕ್ತಿತ್ವದೊಂದಿಗೆ ಬದುಕಬೇಕೆಂಬ ಮಾತುಗಳನ್ನು ತುಂಬಾ ಕೇಳುತ್ತೇವೆ. ಆದರೆ ರೂತಳು ನಿಜ ಅರ್ಥದಲ್ಲಿ ಭಿನ್ನವಾಗಿದ್ದಳು. ಆದ್ದರಿಂದಲೇ ಬೋವಜನು ಆಕೆಯನ್ನು ಮೆಚ್ಚಿದನು. ನೀನು ದೇವರ ಮಗುವಾಗಿರುವುದಾದರೆ ಇತರರಿಗಿಂತ ಬೇರೆ ಆಗಿರುತ್ತಿ. ಗುಂಪಿಗಿಂತ ನಿನ್ನ ವರ್ತನೆ ಬೇರೆಯೇ ಆಗಿರುತ್ತದೆ. ಕ್ರೈಸ್ತರು ಭಿನ್ನರಾಗಿರುವವರೇ ಆಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈಗ ಬೋವಜ ರೂತರನ್ನು ತಿರುಗಿ ನೋಡೋಣ. ಅವನು ಆಕೆಯನ್ನು ಊಟಕ್ಕೆ ಆಹ್ವಾನಿಸಿದನು. ಆಗಿನ ಕಾಲದಲ್ಲಿ ಈ ರೀತಿಯ ಸಂಪ್ರದಾಯಗಳಿದ್ದಿರಲಿಲ್ಲ. ಆದರೆ ಅವನು ಆಕೆಯನ್ನು ಊಟಕ್ಕೆ ಕರೆಯುತ್ತಾನೆ. ಅವಳು ಅದೇ ದಿನದಲ್ಲಿ ಅವನ ಜೊತೆ ಊಟ ಮಾಡುತ್ತಾಳೆ. ಇದಕ್ಕಿಂತ ಹೆಚ್ಚಿನ ಅತಿಥಿ ಸತ್ಕಾರ ಬೇಕಿದೆಯೋ? ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ. ರೂತಳು 2ನೇ ಅಧ್ಯಾಯ 14ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಊಟದ ವೇಳೆಯಾದಾಗ ಬೋವಜನು, ಇಲ್ಲಿ ಬಾ, ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಹುಳಿರಸದಲ್ಲಿ ಅದ್ದಿ ತಿನ್ನು ಎಂದು ಕರೆಯಲು ಆಕೆಯು ಹೋಗಿ ಕೊಯ್ಯುವವರ ಬಳಿಯಲ್ಲಿ ಕೂತುಕೊಂಡಳು. ಇದಲ್ಲದೆ ಅವನು ಆಕೆಗೆ ಸುಟ್ಟ ತೆನೆಗಳನ್ನು ಕೊಟ್ಟನು. ಆಕೆಯು ತಿಂದು ತೃಪ್ತಳಾಗಿ ಇನ್ನೂ ಉಳಿಸಿಟ್ಟುಕೊಂಡಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೋವಜನಿಗೆ ಆಕೆಯಲ್ಲಿ ಆಸಕ್ತಿ ಇದೆಯೋ ಎಂದು ನಾನು ತಿರುಗಿ ಕೇಳುತ್ತೇನೆ. ಅವನು ನಿಜವಾಗಿ ಆಕೆಯನ್ನು ಪ್ರೀತಿಸುತ್ತಿದ್ದನು. ಆಕೆಯನ್ನು ತನ್ನ ಪತ್ನಿಯನ್ನಾಗಿ ಮಾಡಬೇಕೆಂದಿದ್ದನು. ಆದರೆ ಅದಕ್ಕೆ ಒಂದು ದೊಡ್ಡ ಅಡ್ಡಿಯಿತ್ತು. ರೂತಳ ಪುಸ್ತಕ 2ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತರುವಾಯ ತಿರುಗಿ ಹಕ್ಕಲಾಯುವುದಕ್ಕೆ ಏಳಲು ಬೋವಜನು ತನ್ನ ಸೇವಕರಿಗೆ, ಈಕೆಯು ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾದುಕೊಳ್ಳಲಿ, ಭಯಬೇಡಿರಿ, ಕಟ್ಟುಗಳಿಂದ ತೆನೆಗಳನ್ನು ಕಿತ್ತು ಹಾಕಿರಿ, ಈಕೆಯು ಕೂಡಿಸಿಕೊಳ್ಳಲಿ, ಗದರಿಸಬೇಡಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಆಕೆಗೆ ಎಲ್ಲ ಉದಾರತೆಯನ್ನು ತೋರಿಸಿರಿ ಎಂದು ಅವನು ತನ್ನ ಸೇವಕರಿಗೆ ಹೇಳಿದನು. ಆಕೆ ಸಿವುಡುಗಳ ಮಧ್ಯದಲ್ಲಿಯೂ ಹಕ್ಕಲಾಯಲಿ, ಭಯಬೇಡಿರಿ. ಬಡವರು ಹಕ್ಕಲಾಯುವಾಗ ಕೆಳಗೆ ಬಿದ್ದ ತೆನೆಗಳನ್ನು ಮಾತ್ರ ಕೊಯ್ಯುವವರ ಹಿಂದಿನಿಂದ ಹೋಗಿ ಹೆಕ್ಕಬೇಕಿತ್ತು. ಆದರೆ ಇಲ್ಲಿ ಬೋವಜನು ಹೇಳುತ್ತಾನೆ, ನೀವು ಕೊಯ್ಯುವ ಸ್ಥಳದಲ್ಲಿಯೇ ಅವಳು ಹಕ್ಕಲಾಯುವುದಕ್ಕೆ ಬಿಡಿರಿ ಎಂದು. ಬೋವಜನು ಧರ್ಮಶಾಸ್ತ್ರವನ್ನು ಕೈಕೊಳ್ಳುವವನು. ಸಿವುಡುಗಳು ಬಿದ್ದರೆ ಕೊಯ್ಯುವವರು ಹಿಂದೆ ಹೋಗಿ ಅದನ್ನು ಎಕ್ಕಬಾರದೆಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಇಲ್ಲಿ ಬೋವಜನು ಅದಕ್ಕಿಂತಲೂ ಮುಂದೆ ಹೋಗಿ, ರೂತಳು ನಿಮ್ಮ ಹಿಂದಿನಿಂದ ಹಕ್ಕಲಾಯುವುದನ್ನು ಕಂಡರೆ ತೆನೆಗಳನ್ನು ಬೇಕೆಂದೇ ಕೆಳಕ್ಕೆ ಹಾಕಿರಿ. ಆಕೆ ಅದನ್ನು ನಿಮ್ಮ ಗಮನಕ್ಕೆ ತಂದರೆ ಆಗ ನೀವು, ಇರಲಿ, ನಾವು ಹೆಕ್ಕುವುದಕ್ಕೆ ಹಿಂದಕ್ಕೆ ಹೋಗಬಾರದಲ್ಲ ಎಂದು ಹೇಳಿರಿ ಅಂದನು. ಆಕೆ ಅದನ್ನು ಕೂಡಿಸಿಕೊಳ್ಳಲಿ ಎಂದನು. ಪ್ರಿಯರೇ, ರೂತಳು 2ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ರೂತಳು ಸಾಯಂಕಾಲದವರೆಗೂ ಹಕ್ಕಲಾಯ್ದು ಕೂಡಿಸಿದ್ದನ್ನು ಬಡಿದಾಗ ಸುಮಾರು 30 ಸೇರು ಜವೆಗೋದಿ ಸಿಕ್ಕಿತು ಎಂಬುದಾಗಿ. ಪ್ರಿಯರೇ, 30 ಸೇರು ಅಂದರೆ ಸುಮಾರು ಒಂದು ದಿನದ ಮಜೂರಿಯ ಬೆಲೆಯಷ್ಟು. ಈ ವಿಧವೆಯ ಮಟ್ಟಿಗೆ ಅದು ದೊಡ್ಡ ಸಂಗ್ರಹವೇ ಆಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರೂತಳು 2ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಕೆಯು ಅದನ್ನು ಹೊತ್ತುಕೊಂಡು ಊರಿಗೆ ಬಂದು ಅತ್ತೆಗೆ ತೋರಿಸಿ ತಾನು ಉಳಿಸಿಟ್ಟದನ್ನು ತೆಗೆದುಕೊಟ್ಟಳು. ಅತ್ತೆಯು, ನೀನು ಇವತ್ತು ಯಾರ ಹೊಲದಲ್ಲಿ ಹಕ್ಕಲಾಯಿದಿ? ಎಲ್ಲಿ ಕೆಲಸ ಮಾಡಿದಿ? ನಿನ್ನನ್ನು ಕಟಾಕ್ಷಿಸಿದವನಿಗೆ ಶುಭವಾಗಲಿ ಎನ್ನಲು ರೂತಳು, ನಾನು ಯಾವನ ಹೊಲದಲ್ಲಿ ಹಕ್ಕಲಾಯಿದೆನೋ ಅವನ ಹೆಸರು ಬೋವಜನೆಂದು ತಿಳಿಸಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಷ್ಟು ದೊಡ್ಡ ಜವೆಗೋದಿಯ ಗಂಟನ್ನು ಕಂಡು ನಹೋಮಿ ಆಶ್ಚರ್ಯದಿಂದ, ಅಬ್ಬಾ, ನಾನು ಈ ತನಕ ಇಷ್ಟೊಂದು ಹಕ್ಕಲಾಯ್ದದನ್ನು ಕಂಡಿರಲಿಲ್ಲ. ನೀನು ಇವತ್ತು ಎಲ್ಲಿಗೆ ಹೋಗಿದ್ದಿ? ಯಾರು ನಿನಗೆ ವಿಶೇಷ ದಯೆ ತೋರಿಸಿದ್ದಾರೆ ಅಂದಳು. ಆಗ ರೂತಳು ನಡೆದದೆಲ್ಲ ನಹೋಮಿಗೆ ತಿಳಿಸಿದಳು. ಈ ತನಕವೂ
ಬೋವಜನು ಯಾರು ಎಂಬುದು ರೂತಳಿಗೆ ತಿಳಿದಿರಲಿಲ್ಲ, ಆದರೆ ನಹೋಮಿಗೆ ತಿಳಿದಿತ್ತು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಸಮೀಪ ಬಂಧು ಎಂಬುದರ ಮೂಲ ಪದ ಗೋಯಲ್ ಎಂದಾಗಿದೆ. ಈ ಕುರಿತ ನಿಯಮವು ಈ ಕಾಲದ ನಮಗೆ ಬಹು ವಿಚಿತ್ರವಾಗಿ ಕಾಣಬಹುದು. ಆದರೆ ತನ್ನ ಜನರ ಕುರಿತಾಗಿ ದೇವರು ಮಾಡಿದ ನಿಯಮ ಇದಾಗಿದೆ. ನಿರ್ದಿಷ್ಟ ದೇಶಕ್ಕೆ, ನಿರ್ದಿಷ್ಟ ಜನಾಂಗಕ್ಕೆ ದೇವರು ನೀಡಿದ ಕಟ್ಟಳೆ ಇದಾಗಿದೆ. ಪ್ರಿಯರೇ, ಆ ದಿನಗಳಿಗೆ ಆ ದೇಶಕ್ಕೆ ಸಂಬಂಧಿಸಿದ ಮೋಶೆಯ ಧರ್ಮಶಾಸ್ತ್ರವು ಉತ್ತಮವಾದ ನಿಯಮವಾಗಿತ್ತು. ಪ್ರಿಯರೇ, ರೂತಳು ನಿಜವಾಗಿ ಸರಿಯಾದ ಹೊಲಕ್ಕೆ ಹೋಗಿದ್ದಳು. ಆ ಮನುಷ್ಯನು ಆಕೆಯ ಸಮೀಪ ಬಂಧುವಾಗಿದ್ದನು. ಇಸ್ರಾಯೇಲರಲ್ಲಿ ಎಲ್ಲರೂ ಮೋಶೆಯ ಧರ್ಮಶಾಸ್ತ್ರದ ನಿಯಮಗಳನ್ನು ಪೂರ್ಣವಾಗಿ ಪಾಲಿಸುತ್ತಿರಲಿಲ್ಲ. ಆದರೆ ಈ ಚಿಕ್ಕ ಪುಸ್ತಕದಲ್ಲಿ ಕೆಲವು ನಿಯಮಗಳು ಪಾಲಿಸಲ್ಪಟ್ಟಿರುವುದನ್ನು ಕಾಣುತ್ತೇವೆ. ಅವುಗಳಲ್ಲಿ ಒಂದು ದೇವರು ಬಡವರಿಗಾಗಿ ಮಾಡಿದ ಹಕ್ಕಲಾಯುವ ಕಾರ್ಯ. ಕೊಯ್ಯುವವರು ಕೊಯ್ದು ಮುಗಿಸಿದ ಬಳಿಕ ಉಳಿದುದನ್ನು ಬಡವರು ಕೂಡಿಸಬಹುದಿತ್ತು. ಪ್ರಿಯರೇ, ಸಮೀಪ ಬಂಧುವು ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸುವನಾಗಿದ್ದಾನೆ. ಆತನೇ ನಮ್ಮ ಸಮೀಪ ಬಂಧು. ಆದ್ದರಿಂದಲೇ ಹೊಸ ಒಡಂಬಡಿಕೆಯಲ್ಲಿ ಪ್ರಾಯಶ್ಚಿತ್ತ ಎಂಬುದರ ಬದಲಿಗೆ ಬಿಡುಗಡೆ ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ಪ್ರಾಯಶ್ಚಿತ್ತ ಎಂದರೆ ಪಾಪಗಳನ್ನು ಮುಚ್ಚುವಂತಾದು, ಆದರೆ ಬಿಡುಗಡೆ ಎಂದರೆ ಅದನ್ನು ಹೊಂದಿದಾತನು ಸ್ವತಂತ್ರನಾಗಬಹುದಿತ್ತು. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಮ್ಮನ್ನು ವ್ಯಕ್ತಿಗತವಾಗಿ ಬಿಡುಗಡೆ ಮಾಡಲಿಕ್ಕೆ ಮಾತ್ರವಲ್ಲದೆ ಈ ಭೂಮಿಯನ್ನು ಬಿಡುಗಡೆ ಮಾಡಲಿಕ್ಕಾಗಿ ಸತ್ತನು. ನಾಶನದಿಂದ ಬಿಡುಗಡೆಯಾಗತಕ್ಕ ಭೂಮಿಯಲ್ಲಿ ನಾವು ಜೀವಿಸುತ್ತಿದ್ದೇವೆ ಮತ್ತು ಹೊಸ ಆಕಾಶವೂ ಹೊಸ ಭೂಮಿಯೂ ಬರಲಿದೆ. ಅದು ದೇವರ ಬಿಡುಗಡೆಯ ಭಾಗವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಸಮೀಪ ಬಂಧುವಿನಿಂದ ಬಿಡುಗಡೆ ಹೊಂದಿದ ಒಂದೇ ಉದಾಹರಣೆ ಬೋವಜನದಾಗಿದೆ. ಅದು ಬಿಡುಗಡೆಯಲ್ಲಿರುವ ಪ್ರೀತಿಯ ಅಂಶವನ್ನು ತೋರಿಸುತ್ತದೆ. ಇಲ್ಲಿ ಸಮೀಪ ಬಂಧುವೊಬ್ಬನಿದ್ದಾನೆ, ಆದರೆ ಅವನು ಆ ರೀತಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇನ್ನೊಬ್ಬ ಸಮೀಪ ಬಂಧುವಿದ್ದನು. ಅವನು ಈ ಸಂದರ್ಭವನ್ನು ಉಪಯೋಗಿಸಬಹುದಿತ್ತು, ಆದರೆ ಅವನು ನಿರಾಕರಿಸಿದನು. ಅವನು ರೂತಳ ಕುರಿತು ಯೋಚಿಸಲಿಲ್ಲ, ಆದರೆ ಬೋವಜನು ಆಕೆಯನ್ನು ಪ್ರೀತಿಸಿದ್ದನು. ಪ್ರಿಯರೇ, ದೇವರು ನಮ್ಮನ್ನು ಬಿಡುಗಡೆ ಮಾಡಬೇಕೆಂದೇ ಇರಲಿಲ್ಲ. ನಾವು ನಾಶನ ಪಾತ್ರರಾದ ಪಾಪಿಗಳಾಗಿದ್ದೆವು. ಆತನು ನಮ್ಮನ್ನು ಬಿಡುಗಡೆ ಮಾಡದಿರುತ್ತಿದ್ದರೆ ಈಗಲೂ ಆತನು ನ್ಯಾಯವಂತನೇ ಆಗಿರುತ್ತಿದ್ದನು. ಆತನು ನಮ್ಮನ್ನು ಪ್ರೀತಿಸಿ ಹೀಗೆ ಮಾಡಿದನು. ಬಿಡುಗಡೆಯ ಮೂಲಕ ರಕ್ಷಣೆ ದೊರಕಿದ್ದು ಒಂದು ಪ್ರೇಮ ಕಥೆಯಾಗಿದೆ. ಈ ಕಥೆಯು ಮೋವಾಬಿನ ಪರದೇಶಿ ಯುವತಿ ಹಾಗೂ ಇಸ್ರಾಯೇಲ್ ದೇಶದ ಬೋವಜನ ಮೂಲಕ ನಮಗೆ ತಿಳಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಮಗೆ ಕೊಟ್ಟಂಥ ಬಿಡುಗಡೆಯನ್ನು ನಮ್ಮದಾಗಿ ನಾವು ಮಾಡಿಕೊಂಡಿದ್ದೇವೆಯೋ ಅಥವಾ ಇನ್ನೂ ಬಿಡುಗಡೆ ಇಲ್ಲದೆ ಪಾಪಕ್ಕೆ ದಾಸರಾಗಿ ಜೀವಿಸುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ಇನ್ನೂ ಪಾಪದ ಜೀವಿತ ನಮ್ಮದಾಗಿರುವುದಾದರೆ ಈ ಕೃಪಾ ಸಮಯದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ನಮ್ಮನ್ನು ಆತನ ಕೈಗೆ ಒಪ್ಪಿಸಿಕೊಡೋಣ. ಆತನ ಪರಿಶುದ್ಧವಾದ ರಕ್ತದಿಂದ ತೊಳೆದುಕೊಂಡವರಾಗಿ, ನಿಜವಾದ ಮಾನಸಾಂತರ ಹೊಂದಿದವರಾಗಿ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಎದುರು ನೋಡುತ್ತಾ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಆತ್ಮೀಯ ಸ್ನೇಹಿತರೆ, ದೇವರ ವಾಕ್ಯದಲ್ಲಿ ಬೋವಜನೆಂಬ ಉತ್ತಮ ನಡತೆಯ ವ್ಯಕ್ತಿಯನ್ನು ಸಂಧಿಸಿದೆವು. ಯಜಮಾನ ಹಾಗೂ ಕೆಲಸಗಾರರ ಉತ್ತಮ ಸಂಬಂಧವನ್ನು ಅರಿತುಕೊಂಡೆವು. ದೇವರು ತನ್ನಲ್ಲಿ ಆಸಕ್ತಿಯುಳ್ಳವರನ್ನು ಪ್ರೀತಿಸುತ್ತಾನೆ, ಅವರನ್ನು ಕರುಣಿಸಿ ಮೇಲಕ್ಕೆ ಎತ್ತುತ್ತಾನೆ ಎಂಬುದನ್ನು ರೂತಳ ಜೀವಿತದಲ್ಲಿ ನಾವು ತಿಳಿದುಕೊಂಡೆವು. ಆದುದರಿಂದ ಬೋವಜನಂತೆ ಉತ್ತಮ ನಡತೆಯುಳ್ಳವರಾಗಿ ಜೀವಿಸಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಇರೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನಮಗಾಗಿ ನೀನು ತೋರಿಸಿದಂತಹ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆ ಎಲ್ಲದಕ್ಕಾಗಿಯೂ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಮತ್ತು ಈ ದಿನದ ಅಧ್ಯಯನದಲ್ಲಿ ನಾವು ಬೋವಜನು ಹೇಗೆ ರೂತಳಿಗೆ ಕರುಣೆ ತೋರಿಸಿದನು ಎಂಬುದನ್ನು ನಾವು ಕಲಿತುಕೊಂಡಿದ್ದೇವೆ ಕರ್ತನೆ. ಅದಕ್ಕಿಂತ ಮಹೋನ್ನತವಾದಂತಹ ಕರುಣೆಯನ್ನು ನೀನು ನಮ್ಮ ಜೀವಿತದಲ್ಲಿ ತೋರಿಸುವ ದೇವರಾಗಿದ್ದಿ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ನಾವು ಈ ಜೀವಿತದಲ್ಲಿ ನಡೆಯುವಾಗ ನಮಗೆ ಬೇಕಾದಂಥ ಎಲ್ಲ ಸಮಯಗಳಲ್ಲಿ ನಿನ್ನ ಕೃಪೆ, ನಿನ್ನ ಕರುಣೆ ನಮ್ಮೆಲ್ಲರ ಜೊತೆ ಇರಲಿ ಎಂದು ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ.
ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ದೇವರಲ್ಲಿ ಭಯಭಕ್ತಿಯ ಜೀವಿತ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತದೆ ಎಂಬ ವಿಷಯವು ನಮ್ಮನ್ನು ಸಂತೈಸಿದೆ ಅಲ್ಲವೇ? ಹಾಗಾದರೆ ಇತರರು ಇದನ್ನು ತಿಳಿದುಕೊಳ್ಳಲು ಇಂದೇ ನಮಗೆ ಕರೆ ಮಾಡುವುದರ ಮೂಲಕ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.